ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಸರ್ಕಾರದ ಖಜಾನೆ ಖಾಲಿ ಎಂಬ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಮಾತಿಗೆ ತಿರುಗೇಟನ್ನ ಕೊಟ್ಟ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕಲೆಕ್ಷನ್ ಕಿಂಗ್ ಅಪ್ಪನ ಹೆಸರು ಕೆಡಿಸಿದ ಅವರ ಕಲೆಕ್ಷನ್ ಎಷ್ಟು ಬಿಚ್ಚಿಡಲ ಎಂದು ಕಟುವಾಗಿ ಪ್ರಶ್ನಿಸಿದ್ರು. ಹೈಕಮಾಂಡ್ ತೃಪ್ತಿಗೆ ಖಜಾನೆ ಖಾಲಿ ಎಂದು ವಿಜೇಂದ್ರ ಅವರು ಮಾತಿಗೆ ಇಳಿದಿದ್ದಾರೆ. ಹೌದು, ಕಾಂಗ್ರೆಸ್ ಹೈಕಮಾಂಡ್ನ ಹಣ ಸಂದಾಯ ಮಾಡಿ ತೃಪ್ತಿಪಡಿಸಲು ರಾಜ್ಯ ಸರ್ಕಾರ ತನ್ನ ಖಜಾನೆ ಖಾಲಿ ಮಾಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ತಮ್ಮ ಪಕ್ಷದ ಹೈಕಮಾಂಡ್ಗೆ ಹಣ ಸಂದಾಯ ಮಾಡುತ್ತಿದೆ. ಈಗ ಭ್ರಷ್ಟಾಚಾರದ ಮೂಲಕ ಹಣ ಸಂಗ್ರಹಿಸುತ್ತಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ 100 ಕೋಟಿ ಪೋಲಾಗಿದೆ. ಬಳಿಕ ಒಂದಾದ ಮೇಲೊಂದು ಹಗರಣ ನಡೆಯುತ್ತಿದೆ. ಭ್ರಷ್ಟಾಚಾರ ಬಿಟ್ಟರೆ ರಾಜ್ಯ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳೇ ಆಗುತ್ತಿಲ್ಲ ಎಂದು ಆಕ್ಷೇಪಿಸಿದ್ದಾರೆ. ಇವರಿಗೆ ಬಡವರಾದ್ರೇನು ಶ್ರೀಮಂತರಾದ್ರೇನು, ರಾಜ್ಯದಲ್ಲಿ ಲೂಟಿ ಮಾಡಿ ಖಜಾನೆ ಖಾಲಿ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ತೃಪ್ತಿಪಡಿಸಿ ತಾವು ಅಧಿಕಾರದಲ್ಲಿ ಮುಂದುವರಿಯಬೇಕಿದೆ. ಇದೊಂದೇ ಈ ಸರ್ಕಾರದಲ್ಲಿ ನಡೆಯುತ್ತಿದೆ ಎಂದು ಮಾತಿನ ಬಾಣವನ್ನ ಬಿಟ್ಟಿದ್ದಾರೆ. ಇದಕ್ಕೆ ಪ್ರತಿಬಾಣದಂತೆ ಡಿಕೆಶಿ ಅವರು ಮಾತಿನ ತರಾಟೆಗೆ ಬಿದ್ದಿದ್ದಾರೆ. ಕಲೆಕ್ಷನ್ ಕಿಂಗು ಬಿಚ್ಚಿಡಲ ಎಂದು ಪ್ರತಿಕ್ರಿಯಿಸಿದ ಅವರು, ಕಲೆಕ್ಷನ್ ಕಿಂಗ್ ಎಂದು ಏನಾದರೂ ಇದ್ದರೆ ಅದು ವಿಜಯೇಂದ್ರ. ಅವರ ಅಪ್ಪನ ಹೆಸರು ಕೆಡಿಸಿದ್ದು ಕೂಡ ವಿಜಯೇಂದ್ರ. ಇದನ್ನ ಮರೆಯಬಾರದು ಎಂದು ಅವರು ಹೇಳಿದ್ದಾರೆ. ಕಲೆಕ್ಷನ್ ಎಷ್ಟು ಎಂದು ಬಿಚ್ಚಿಡಬೇಕಾ? ಯಾವ ಖಜಾನೆ ಖಾಲಿಯಾಗಿದೆ ಸರಿಯಾಗಿ ಸದನದಲ್ಲಿ ಒಂದು ಪ್ರಶ್ನೆ ಮಾಡಿ. ಎಲ್ಲೋ ತಪ್ಪಿಸಿಕೊಂಡು ಓಡುವುದಲ್ಲ. ಇವರ ಅಕೌಂಟ್ಗಳು, ಕಲೆಕ್ಷನ್ ವಹಿವಾಟುಗಳ ಬಗ್ಗೆ ಇವಾಗ ಬಿಚ್ಚಿಡಬೇಕು ಎಂದು ಪ್ರಶ್ನಿಸಿದ್ದಾರೆ. ವಿಧಾನಸಭೆಯಲ್ಲಿ ಅವರು ಮಾತನಾಡಿದರೆ ಏನೇನು ಹೇಳಬೇಕೆಂದು ನನಗೂ ಗೊತ್ತು. ವಿರೋಧ ಪಕ್ಷದ ಅಧ್ಯಕ್ಷರಾಗಿ ಇತಿಮಿತಿಯಿಂದ ಮಾತಾಡಲಿ. ಮೊದಲು ವಿಧಾನಸಭೆಗೆ ಬಂದು ಮಾತನಾಡಲು ಹೇಳಿ. ಅನುಭವವಿಲ್ಲದೆ ಏನೇನು ಹೇಳಬಾರದು ಎಂದು ಮಾತಿನ ಮುಖಾಂತರ ತಿರುಗೇಟನ್ನು ಕೊಟ್ಟಿದ್ದಾರೆ. ಇನ್ನು ಸದನದಲ್ಲಿ ಆಗಿರುವ ವಾದ ವಿವಾದಕ್ಕೆ ಕೊನೆಯೇ ಇಲ್ಲ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.